ವೀಕ್ಷಕರೇ, ಮೀನರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಜುಲೈ ತಿಂಗಳಲ್ಲಿ ಮೀನರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಧನ ಪ್ರಾಪ್ತಿ ಯೋಗ ಇದೆಯಾ, ಇರುವಂತ ಸಮಸ್ಯೆಗಳು ಸರಿಯಾಗತ್ತಾ, ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ವಿಚಾರ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಮೀನ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಹೃದಯವಂತರು. ಸಾಮಾನ್ಯವಾಗಿ ಯಾರಿಗೋ ತೊಂದರೆ ಆಯ್ತು, ನೋವಾಯ್ತು, ಕಷ್ಟ ಆಯ್ತು ಅಂತಂದ್ರೆ ಪ್ರಥಮವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ಮೀನ ರಾಶಿಯವರು ಅಂತ ಹೇಳ್ಬೇಕು. ಭಾವಜೀವಿಗಳು, ಧಾರ್ಮಿಕ ಆಸಕ್ತರು, ಎಲ್ಲರಿಂದಲೂ ಕೂಡ ಒಂದು ಗೌರವಕ್ಕೆ ಪಾತ್ರವಾಗ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಮೀನ ರಾಶಿಯವರು. ಯಾವತ್ತಿಗೂ ಈ ಜಗಳ, ಮೋಸ ಮಾಡೋದು ಅಥವಾ ಯಾವುದೇ ಒಂದು ಕಾಂಟ್ರವರ್ಸಿಗಳು ಇಂಥದ್ರಿಂದ ಬಹಳ ದೂರ ಇರತಕ್ಕಂತಹ ವ್ಯಕ್ತಿಗಳು, ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಂಡು ಮುಂದೆ ಸಾಗ್ತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಮೀನ ರಾಶಿಯವರು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಆದ್ರೆ ಏನಾಗುತ್ತೆ, ಒಂದೊಂದ್ಸಲ ಚಂಚಲ ಆಗತ್ತೆ. ಮಾಡುವಂತ ಕೆಲಸಗಳಿರ್ಲಿ ಅಥವಾ ತೆಗೆದುಕೊಂಡಿರುವಂತ ನಿರ್ಧಾರಗಳಿರ್ಲಿ ಪದೇ ಪದೇ ಚೇಂಜ್ ಮಾಡ್ತಕ್ಕಂಥದ್ದು. ಅದರಿಂದ ಬಹಳಷ್ಟು ಚಂಚಲತೆಯಿಂದ ಸಮಸ್ಯೆಗಳನ್ನ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥದ್ದು ಇದೆ. ತಿರುಗಾಟ ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಯಾವಾಗ್ಲೂ ಕೂಡ ಸ್ಥಿರತೆ ಕಾಣಲ್ಲ. ಆ ಕಾರಣದಿಂದಾಗಿ ಬಹಳಷ್ಟು ಕಷ್ಟಗಳನ್ನ, ತೊಂದರೆಗಳನ್ನ ಜೀವನದುದ್ದಕ್ಕೂ ಅನುಭವಿಸಿ ಒಂದು ಹಂತಕ್ಕೆ ಅನುಭವದ ಒಂದು ಗಿಡ ಅಂತ ಹೇಳ್ಬೋದು, ವೃಕ್ಷ ಅಂತ ಹೇಳ್ಬೋದು. ಯಾಕಂದ್ರೆ ಜೀವನ ಅಷ್ಟೆಲ್ಲ ಪಾಠ ಕಲಿಸಿರುತ್ತೆ ಇವರಿಗೆ. ಅಂತಹ ಮೀನ ರಾಶಿಯವರು ಅನುಭಾವಿಗಳು ಅಂತ ಹೇಳ್ಬೋದು. ಏನೇ ಒಂದು ವ್ಯಾಪಾರ ವಹಿವಾಟು ಏನಾದ್ರು ಮಾಡಿದ್ರೆ ಲೆಕ್ಕಾಚಾರ ಇಟ್ಕೊಂಡೇ ಮಾಡಿರ್ತಾರೆ. ಒಂದು ಒಳ್ಳೆ ಲೆಕ್ಕಾಚಾರದಿಂದ ಜೀವನವನ್ನು ಸಾಗಿಸ್ತಕ್ಕಂತ ಮೀನ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾದ ವಿಚಾರಗಳನ್ನ ತಿಳಿಸೋಣ. ಆದ್ರೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಚಾನಲ್, ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಜುಲೈ ತಿಂಗಳಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು, ನೀವಿರುವಂತಹ ಒಂದು ಪರಿಸ್ಥಿತಿ ಎಷ್ಟೇ ಒಂದು ಸಂದಿಗ್ಧವಾಗಿರತಕ್ಕಂತ ಸಿಚುವೇಶನ್ ಇದ್ರೂ ಕೂಡ ಬಹಳ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಸಾಧ್ಯತೆಗಳಿದೆಯಲ್ಲ, ಅದು ತುಂಬಾ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ದೂರದ ಊರುಗಳಿಂದ ನಿಮಗೆ ಶುಭ ಸಮಾಚಾರಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆ. ಹೆಂಡತಿ ಅಥವಾ ಮಾವ ಅಥವಾ ಅತ್ತೆ ಈ ಕಡೆಯಿಂದ ಅಥವಾ ಹಿರಿಯರ ಕಡೆಯಿಂದ ಧನ ಸಹಾಯ ಆಗುವಂತಹ ಸಾಧ್ಯತೆಗಳಿದೆ. ನಿಮಗೆ ಅನೇಕ ಸಮಸ್ಯೆಗಳು, ತೊಂದರೆಗಳು, ನೋವುಗಳು, ಪ್ರಾಬ್ಲಮ್ಗಳು ಇದ್ರೆ ಅದು ಮನೆಯವರು ನಿಮಗೆ ಸ್ಪಂದಿಸ್ತಾರೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನ ಬಹಳಷ್ಟು ಗೌರವಿಸ್ತಾರೆ, ಸ್ಪಂದಿಸ್ತಾರೆ. ಅವರು ನಿಮ್ಮ ಕಷ್ಟಕ್ಕೆ ಕಾಲದಲ್ಲಿ ಅವರು ಸಹಾಯವನ್ನ ಮಾಡುವಂತದ್ದು ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇದೆ, ಪ್ರೇಮಿಗಳಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಸ್ವಲ್ಪ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಆಸ್ಪತ್ರೆಗಳು ಅಲದಾಟುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಇರುತ್ತೆ, ಎಲ್ಲರಿಗೂ ಅಲ್ಲ. ಬಟ್ ಏನೋ ಒಂದು ಜ್ವರ ಬಂತು, ಏನೋ ನೆಗಡಿ ಬಂತು, ಅತ್ತ ತಕ್ಷಣವೇ ಹಾಸ್ಪಿಟ್ಲಿಗೆ ತೋರಿಸಿ ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು ಉತ್ತಮ ಅಲ್ವಾ. ಇನ್ನು ಈ ಮೂತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಧಿಗಳು, ಈ ಮೀನ ರಾಶಿಯವರಿಗೆ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ವಿಶೇಷವಾಗಿ ಊಟ ಮಾಡುವಂತ ಆಹಾರದಿಂದ, ಕುಡಿಯುವಂತ ನೀರಿನಿಂದ ಹಿಡ್ಕೊಂಡು ಸೇವಿಸುವಂತ ಗಾಳಿಯವರೆಗೂ ಕೂಡ ಉತ್ತಮವಾಗಿರತಕ್ಕಂಥದ್ರ ಕಡೆ, ಶುಚಿತ್ವದ ಕಡೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ, ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡನೆ ಮಾಡ್ಕೊಂಡ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಭೇಟಿ ಆಗ್ಬೇಕು, ಯಾವುದೇ ಒಂದು ಕ್ಷೇತ್ರಕ್ಕೆ ದರ್ಶನವನ್ನ ಪಡ್ಕೋಬೇಕು, ಯಾವುದೋ ಒಂದು ಸ್ಥಳವನ್ನ ನೋಡ್ಬೇಕು ಅನ್ನುವಂತಹ ಮನಸ್ಸಿನಲ್ಲೇ ತುಡಿತಾ ಇರುತ್ತೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಇನ್ನು ಮನಸ್ಸು ಸ್ವಲ್ಪ ವೈರಾಗ್ಯದತ್ತ ಹೊರಳುತ್ತೆ. ಏನೋ ಒಂಥರ ಬೇಸರ, ಏನೋ ಒಂಥರ ನೋವು, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಂದ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ನಾನು ಏನೋ ಒಂದು ಆಗ್ಬೇಕು ಅಥವಾ ಏನೋ ಒಂದು ಅನ್ಕೊಂಡಿದ್ದೀನಿ, ಅದು ಆಗುತ್ತಾ ಆಗಲ್ವಾ, ಈ ರೀತಿ ಆಗಿರ್ತಕ್ಕಂಥ ಎಸ್ ನೋ ಸಿಚುವೇಶನ್ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರ್ತದೆ. ಬಟ್ ಜಾಸ್ತಿ ಚಿಂತೆ ಮಾಡೋದಕ್ಕಿಂತಲೂ ಆ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಲಾಭ, ಜಯ, ಯಶಸ್ಸನ್ನ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಬಂಧು ಬಾಂಧವರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಕೆಲವೊಂದು ಸಂಬಂಧಗಳು ಸಣ್ಣ ಪುಟ್ಟ ವಿಚಾರಕ್ಕೆ
ಹಾಳಾಗುವಂಥದ್ದು ಅಥವಾ ಯಾವುದೋ ಒಂದು ಮಾತಿನಿಂದಾಗಿ, ಚಿಕ್ಕ ಮಾತಿನಿಂದಾಗಿ ದೊಡ್ಡ ಸಮಸ್ಯೆ ವಿರಸವನ್ನ ಉಂಟಾಗುವಂಥದ್ದು, ಅಥವಾ ಮಧ್ಯದಲ್ಲಿ ಇರ್ತಕ್ಕಂಥ ಜನ ಅದನ್ನ ಬೇರೆ ತರದಿಂದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಇದರ ಬಗ್ಗೆ ಗಮನದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಸಾಧ್ಯವಾದಷ್ಟು ಕ್ಲಾರಿಟಿ ಇರ್ಲಿ. ಏನೋ ಒಂದು ಅವ್ರ ಮನಸ್ಸಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಆಗಿಂದಾಗಿ ಅದನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಬಹಳಷ್ಟು ವಿಷಯಗಳಿದೆ ನಾನು ಮಾತಾಡ್ತಕ್ಕಂಥದ್ದು ಈ ವಿಡಿಯೋದಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, 80ರಿಂದ 100 ಪುಟದ ಜಾತಕ ಫಲ. ಇದು ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಸಿಗ್ತಾ ಇರುವಂತಹ ಒಂದು ಅವಕಾಶ. ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. ಹಿಂದಕ್ಕೆ ನಮ್ಮ ಹಿರಿಯರು ಮಗು ಹುಟ್ಟಿದ ತಕ್ಷಣನೇ ಮಗುವಿಂದ ಜಾತಕ ಬರೆಸ್ಬಿಟ್ಟಿರೋರು. ಈಗ ಯಾರಿಗಿದೆ ಸಮಯ? ಬದಲಾಗಿರುವಂತ ಜೀವನ ಶೈಲಿ, ಯಾರಿಗೂ ಸಮಯ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ನಿಮ್ ಮೊಬೈಲ್ ನಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇದನ್ನ ತರಿಸ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಉದ್ಯೋಗದಲ್ಲಿ ನೀವು ಮಾಡ್ತಕ್ಕಂತ ಉದ್ಯೋಗದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಗಳು ಇರ್ತವೆ. ಆ ಕಾಂಪಿಟೇಷನ್ ತಕ್ಕಾಗೆ ನೀವು ಪ್ರಿಪೇರ್ ಆಗ್ಲೇಬೇಕು. ಸುಮ್ನೆ ಕುಂತ್ರೆ ಆಗಲ್ಲ. ಎಕ್ಸ್ಟ್ರಾ ಟೈಮ್ ಅನ್ನ ನೀವು ಕೆಲಸಕ್ಕೆ ಕೊಡುವಂತದ್ದು ಬಹಳಷ್ಟು ಒಳ್ಳೆಯದು. ಉದ್ಯೋಗದಲ್ಲಿ ಕೆಲವೊಂದು ಜನ ಕಿರಿಕಿರಿಗಳು ಇರ್ತವೆ, ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ. ಆಮೇಲೆ ಉದ್ರಿ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ. ಏನೇ ಇದ್ರು ಕೂಡ ಸ್ವಲ್ಪ ಕ್ಯಾಶ್ ಮೂಲಕ ಆಗಿಂದಾಗೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಸಮಾಜದಲ್ಲಿ ಸ್ವಲ್ಪ ಗೌರವಗಳನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಮಾಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ಮಕ್ಕಳಿಗೆ ಏನು ಬೇಕು, ಅವರಿಗೆ ಶಿಕ್ಷಣ ಕಲಿಸುವಂತಹ ಚಿಂತೆ, ಅಥವಾ ಅವರಿಗೆ ಬೇಕು ಬೇಡಗಳನ್ನ ಕೊಡಿಸುವಂತಹ ಚಿಂತೆ, ಅವರ ಮದುವೆ ಬಗ್ಗೆ ಚಿಂತೆ, ಅಥವಾ ಅವರ ಕೆಲಸ ಕೊಡಿಸೋದ್ರ ಬಗ್ಗೆ ಏನಾದ್ರೂ ಒಂದು ಮಕ್ಕಳ ಬಗೆಗಿನ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತಕ್ಕಂಥದ್ರಿಂದ ಒಂದು ಚಿಂತೆ ಇರುತ್ತೆ. ನಿಮ್ ಮದುವೆ ಆಗಿದ್ದಿ, ಮಕ್ಕಳಾಗಿದ್ರೆ ಅವ್ರ ಬಗ್ಗೆ ಖಂಡಿತವಾಗ್ಲೂ ಚಿಂತೆ ಇರುತ್ತೆ. ಸಂಸಾರದಲ್ಲಿ ಸಾಕಷ್ಟು ಏರಿಳಿತಗಳಿದ್ರು ಕೂಡ ಒಂದು ಹೊಂದಾಣಿಕೆ ಅನ್ನುವಂಥದ್ದಿದ್ದಾಗ ಸ್ವಲ್ಪ ಸಮಾಧಾನ ಅನ್ನುವಂಥದ್ದಿರುತ್ತೆ. ಸ್ವಲ್ಪ ಪತ್ನಿಯೊಂದಿಗೆ ಅಥವಾ ಪತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ಈ ಒಂದು ತಿಂಗಳ ಕೊನೆಯಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ. ಆಮೇಲೆ ಸರಿಯಾಗಿ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಏನಾಗುತ್ತೆ, ನಿರಾಸಕ್ತಿ ಇರುತ್ತೆ. ಸ್ವಲ್ಪ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರುತ್ತೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿದ್ರೆ ಒಳ್ಳೇದು. ಮಕ್ಕಳು ಓದ್ತಾ ಇದ್ದಾರಾ ಇಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿಗಳು ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯ ಒಂದು ಪ್ರಭಾವ ಬೀರುತ್ತೆ. ಮಕ್ಕಳೇನಾದ್ರೂ ಬೆಳೆದು ದೊಡ್ಡವರಾಗಿದ್ದಾರೆ ಅಂತಂದ್ರೆ ಸ್ವಲ್ಪ ಅವ್ರ ಬಗ್ಗೆನೂ ಕೂಡ ನಿಗಾ ವಹಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಎಷ್ಟೇ ಒತ್ತಡಗಳಿದ್ರು ಕೂಡ ಮಾನಸಿಕವಾಗಿ ನೀವು ಗಟ್ಟಿತನದಿಂದ ನಡೆಯುವಂತಹ ಸಾಧ್ಯತೆ ಇದೆಯಲ್ಲ, ಅದು ನಿಮಗೆ ಒಳ್ಳೆ ಫಲಗಳನ್ನ ಒಂದು ತಂದು ಕೊಡುವಂತಹ ಸನ್ನಿವೇಶಗಳಿದೆ. ವಿಶೇಷವಾಗಿ ರಾಜಕಾರಣಿಗಳಿಗೆ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತ ಚಿಂತೆ ಇರುತ್ತೆ. ಆದ್ರೆ ಕೆಲವೊಂದು ಸಂದರ್ಭ ಹೀಗಿರುತ್ತಂದ್ರೆ ಇರುವಂತ ಉದ್ಯೋಗವನ್ನ ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿರುತ್ತೆ. ಅಂದ್ರೆ ಇರುವಂತ ಹುದ್ದೆಯನ್ನ ಉಳಿಸ್ಕೊಳ್ಳೋದೇ ಒಂದ್ ದೊಡ್ಡ ಚಿಂತೆ ಆಗಿರುತ್ತೆ. ಯಾಕಂತಂದ್ರೆ ಕಾಂಪಿಟೇಷನ್ ತುಂಬಾ ಹೈ ಆಗಿರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಈ ಸಂಘ ಸಂಸ್ಥೆಗಳು ನಡೆಸುವಂತವ್ರಾಗಿರ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಬೆರೆತಿರುವಂತವ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ. ಒಳ್ಳೆ ಸ್ವಲ್ಪ ಹೆಸರನ್ನ ಗಳಿಸುವಂತದಕ್ಕೆ ಅವಕಾಶಗಳು ಕಂಡು ಬರುತ್ತೆ. ವಿಶೇಷವಾಗಿ ಕಲಾವಿದರಿಗೆ, ಈ ಚಿತ್ರೋದ್ಯಮದಲ್ಲಿರುವಂತಹ ಕಲಾವಿದರು ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಈ ಗ್ರಾಮೀಣ ಮಟ್ಟದ ಕಲೆಗಾರರು ಇರ್ಬೋದು, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನೋ ಸಿಗುತ್ತೆ. ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ವೇನೋ ಅನ್ನುವಂತ ಚಿಂತೆ ಆಮೇಲೆ ನಿಮಗೆ ಕಾಡಬಹುದು. ಆ ಕಾರಣದಿಂದ ಏನಾದ್ರೂ ಒಂದು ವೇದಿಕೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ ಅಂತಂದ್ರೆ ಅದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೂ ಕೂಡ ಅವಾಗ ಸಮಾಧಾನ ಅನ್ನುವಂಥದ್ದು ಆಗುತ್ತೆ. ಇನ್ನು ಪರಿಹಾರವನ್ನ ತಿಳಿಸ್ಕೊಡೋಣ. ಆದ್ರೆ ಈ ತಿಂಗಳಲ್ಲಿ ನಿಮಗೆ ಅನೇಕ ಸವಾಲುಗಳಿದೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ ಆ ಎಚ್ಚರಿಕೆಗಳನ್ನ ಪಾಲಿಸಿದಾಗ ನಿಮಗೆ
ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಹಾಗಾಗಿ ಆ ಒಂದು ಎಚ್ಚರಿಕೆಗಳನ್ನ ಅನುಸರಿಸಿಕೊಂಡು ನೀವು ಖಂಡಿತವಾಗ್ಲೂ ಯಶಸ್ಸನ್ನ ಕಾಣಬಹುದು. ಯಶಸ್ಸು ಕಾಣೋದಕ್ಕೆ ಪರಿಹಾರ ಅನ್ನುವಂಥದ್ದು ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಜುಲೈ ತಿಂಗಳ ಮಾಸಫಲ ಸಿಗುತ್ತೆ. ಬೇಕಾಗಿರುವಂತ ವಿಡಿಯೋಗಳನ್ನ ನೋಡಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಪರಿಹಾರ ಅಂತಂದ್ರೆ ನೋಡಿ, ಪವಮಾನ ಹೋಮದಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಶ್ರೀ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಶಿವ ಸಹಸ್ರನಾಮ ಪಠಣ ಮಾಡ್ಕೊಳ್ಳಿ, ಮಹಾಮೃತ್ಯುಂಜಯ ಹೋಮವನ್ನ ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಅದ್ಭುತವಾದ ಫಲಗಳು ಸಿಗುತ್ತೆ. ಅನೇಕ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಈ ನಾಯಿಗಳಿಗೆ ಅಥವಾ ಬೆಕ್ಕುಗಳಿಗೆ ಸ್ವಲ್ಪ ಆಹಾರವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ವಿಶೇಷವಾದಂತಹ ಮನೆ ದೇವರ ದರ್ಶನವನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಅದ್ಭುತವಾದ ಪರಿಹಾರಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.